ಹಾ ಎಲ್ರು ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತು IPL ನ ಕೊನೆಯ ಲೀಗ್ ಮ್ಯಾಚು. ಆ ಲೀಗ್ ಮ್ಯಾಚ್ ಅಂದ್ರೆ ಇಟ್ಸ್ ನಮ್ಮ RCB ಮ್ಯಾಚು. ಅದು ಯಾರು ಅಂದ್ರೆ ಇಟ್ಸ್ LSG. ಅದು LSG ಯಾರು ಹೋಮ್ ಗ್ರೌಂಡ್, ಅದು ಲಕ್ನೋ ಯಕಾನ ಸ್ಟೇಡಿಯಂದಾಗ ಐತಿ ಈ ಮ್ಯಾಚ್ನು. ಸೊ ಹೋದ್ ಮ್ಯಾಚ್ ನಮ್ಮ RCB ಯಕಾನ ಸ್ಟೇಡಿಯಂದಾಗ ಆಡಿತ್ತು. ಸೊ ಈ ಮ್ಯಾಚ್ನು ಯಕಾನ ಸ್ಟೇಡಿಯಂದಾಗ ಆಡ್ಲತ್ತೈತಿ, ವಿಚ್ ಇಸ್ ಗುಡ್ ಅಂತ ಹೇಳ್ಬೇಕು. ಯಾಕಂದ್ರೆ ಮನ್ನಿ ಮ್ಯಾಚ್ ನಮ್ಮ RCB ಸೋತ್ರು ಕೂಡ ಈ ಮ್ಯಾಚ್ ಗೆಲ್ಲಕ್ ಚಾನ್ಸ್ ಐತಿ. ಮತ್ತೆ ಚಾನ್ಸ್ ಇದ್ರ ಪಾಯಿಂಟ್ಸ್ ಟೇಬಲ್ದಾಗ ಸೆಕೆಂಡ್ ನಂಬರ್ ಹೋಗೋ ಚಾನ್ಸ್ ಅಂತೂ ಬೇಕಾದಂಗೆ ಐತಿ. ಸೊ ನೋಡ್ಬೇಕು, ಇವತ್ತಿನ ಮ್ಯಾಚ್ ಗೆದ್ದಂತರು ಪಕ್ಕ. ಅವರು ಮುಂಬೈ ಆದೇಶದವ್ರು ಏನೈತಿ ಈ ಸಲ ಕಾಲ್ ಜಗ್ಲಕ್ಕ ನಿಂತಾರ. ಎಲ್ಲ ಎಲಿಮಿನೇಟ್ ಆಗಿದ್ದ ಟೀಮ್ ಏನೈತಿ ಎಲ್ಲ ಕಾಲ್ ಜಗ್ಲಕ್ಕ ನಿಂತಾರ. ಸೊ ನಮ್ಮ RCB ಕಾಲ್ ಜಗ್ಬೇಕಂತ ನಿಂತಿರ್ತಾರ LSG-ದವರು. ನಮ್ಮ RCB ಇದಕ್ಕ ಅವಕಾಶ ಮಾಡಿಕೊಡಲ್ಲ ನಾ ಅಂತ ನಂಬ್ತೀನಿ. ಇದಕ್ಕೆ ಸೊ ಇದಕ್ಕರ ನಮ್ಮ ಮೊನ್ನೆ RCB ಟೀಮ್ಗೆ ಗೊತ್ತಾಗೈತೆ ಅಂದ್ರ ಬುದ್ಧಿ ಬೇಟಾಗೈತೆ. ಅದಕ್ಕರ ನಾವು ಆಡ್ಲಿಕ್ಕರ ಅಂದ್ರ ನಾವು ಬ್ಯಾಟಿಂಗ್ ಒಳಗೆ ಪರ್ಫಾರ್ಮೆನ್ಸ್ ಪಕ್ಕ ಮಾಡ್ಲಿಕ್ಕರ ಹೆಂಗ್ ಆಕತಿ, ಮತ್ತು ಬಾಲಿಂಗ್ ಒಳಗೆ ರನ್ ಕೊಡ್ಲಾಗತ್ತ ಹೆಂಗ್ ಆಗತೈತಿ ಎಲ್ಲ ಗೊತ್ತಾಗೈತಿ. ಸೊ ಆ ಲೆಸನ್ಸ್ ಅಂದ್ರ ಪಾಠ ಕಲ್ತ ಏನೈತಿ ಈ ಸಲ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾರ ನನ್ನಂತರೂ ಅನಿಸಿಕೆ ಐತಿ. ಅದು ನೋಡ್ಬೇಕು ಏನೈತಿ. ನಾನು ಅನಿಸಿಕೆ ಅಂತೂ ಇದೈತಿ. ಮತ್ತು ಇವತ್ತಿನ ಪಿಚ್ ಪ್ರಕಾರ ನೋಡ್ರೆ ಇದು ಲಕ್ನೋ ಮೊನ್ನೆ ಹೇಳಿದ ಪ್ರಕಾರ ಏನೈತಿ, ಲಕ್ನೋ ಮೊದಲೇನಿತ್ತು ಇದು ವಿಕೆಟ್ ಸ್ಪಿನ್ನಿಂಗ್ ಪಿಚ್ ಇತ್ತು. ಸೊ ಸ್ಪಿನ್ ಪಿಚ್ ಮತ್ತು ಸ್ಪಿನ್ ಪಿಚ್ ಫಾಸ್ಟ್ ಬೌಲಿಂಗ್ ಪಿಚ್ ಇತ್ತು. ಸೊ ಅದರಿಂದ ಈಗ ಏನೈತಿ ಪಿಚ್ ಬದಲಾಗಿ ಈಗ ಫಾಸ್ಟ್ ಬೌಲಿಂಗ್ ಪಿಚ್ ಆಗೈತೆ ಅನ್ನೋದಕ್ಕಿಂತ ಬ್ಯಾಟಿಂಗ್ ಪಿಚ್ ಪೂರಾ ಬ್ಯಾಟಿಂಗ್ ವಿಕೆಟ್ ಬದಲಾಗೈತಿ. ಲಕ್ನೋ ಪಿಚ್ ಅಂದ್ರೆ ಮೊದಲು ಏನಿತ್ತು ಬರೀ ಓನ್ಲಿ ಸ್ಪಿನ್ ವಿಕೆಟ್ ಆಗಿತ್ತು. 2023 IPL ನಿಮ್ಗೆ ನೋಡ್ರೆ ಗೊತ್ತಾಗಿತ್ತು, ಬರೀ ಸ್ಪಿನ್ ಇರ್ತಿತ್ತು. ಆದ್ರೆ ಈಗಿಲ್ಲ, ಫುಲ್ ಬ್ಯಾಟಿಂಗ್ ವಿಕೆಟ್ ಐತಿ. ನಾ ಮೊನ್ನೆ ಹೇಳಿದ ಪ್ರಕಾರ ವಿಲ್ ಸಾಲ್ಟು, ಟೀಮ್ ಡೇವಿಡರ್, ಎಮೋರಿಯಾ ಶೆಪರ್ಡ್ ಮತ್ತು ಬ್ರಿಜತ್ ಪಡಿದಾರು ಇಂಥ 4 ಬಿಗ್ ಗಿಟಾರ್ಸ್ಗೆ ಇದು ಹಬ್ಬ ಅಂತ ಹೇಳ್ಬೇಕು ಈ ಸ್ಟೇಡಿಯಂ ಪಕ್ಕ. ಸೊ ಅಂತ ಮೊನ್ನೆ ವಿಲ್ ಸಾಲ್ಟ್ ಅಂತ ಪರ್ಫಾರ್ಮೆನ್ಸ್ ಬತ್ತು. ಸೊ ಅದಕ್ಕೆ ನಾ ಹೇಳಿದ ಕರೆನ ಆತ ಹೇಳ್ಬೇಕು. ಸೊ ನೆಕ್ಸ್ಟ್ ಇನ್ನು ಎರಡನೇದು ಈ ಗ್ರೌಂಡ್ನಾಗ ಟಾಸಿನ ಬಗ್ಗೆ ಹೇಳ್ಬೇಕಾರ, ಈ ಗ್ರೌಂಡ್ನಾಗ ಟಾಸ್ ಹೆಚ್ಚಾನ್ಸ್ ಯಾರು ಟಾಸ್ ಗೆದ್ದಾರೋ ಅವರ ಮ್ಯಾಚು ಗೆದ್ದಾರೋ. ಸೊ ಇಲ್ಲಿ ಏನೈತಿ ಟಾಸ್ ಗೆಲ್ಲ ಫಸ್ಟ್ ನೀವು ನನ್ನ ಪ್ರಕಾರ ಈ ಪಿಚ್ನ ಫಸ್ಟ್ ಟಾಸ್ ಬ್ಯಾಟಿಂಗ್ ತೊಗೊಳೋ ಭಾಳ ಚಲೋ. ಯಾಕಂದ್ರೆ ಒಂದು ಯಾವುದು ಟೆನ್ಷನ್ ಆಗಂಗಿಲ್ಲ, ಎಷ್ಟು ರನ್ ಹೊಡಿಬೇಕು ಚೇಂಜ್ ಮಾಡ್ಬೇಕು ಅನ್ನೋ ಟೆನ್ಷನ್ ಆಗಂಗಿಲ್ಲ. ಒಂದು ಸ್ಕೋರ್ ಬೋರ್ಡ್ನಾಗ ಒಂದು 200+ ರನ್ ಹೊಡೆದ್ರಂದ್ರೆ ಮುಗಿದೋತು ಆರಾಮಾಗಿ ಡಿಪೆಂಡ್ ಮಾಡ್ಬೋದು ಈ ಪಿಚ್ನ. ಇದಕ್ಕೆ ದೊಡ್ಡ ವಿಕೆಟ್ ಐತಿ ಲಕ್ನೋ ಪಿಚ್ ಅಂತ ಸಣ್ಣ ವಿಕೆಟ್ ಅಂತಾರಲ್ಲ. ಸೊ ದೊಡ್ಡ ವಿಕೆಟ್ ಇರೋ ಕಾರಣ ಏನೈತಿ ಇಲ್ಲಿ ರನ್ ಹೊಡೆದ ಟೀಸನು ಅಲ್ಲ. ಅದ ಕಾರಣ ಏನೈತಿ ಇಲ್ಲಿ ಪಕ್ಕ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಭಾಳ ಹೆಲ್ಪ್ ಐತಿ ವಿಕೆಟ್ನಾಗ. ಸೊ ಅದು ನನ್ನ ಅನಿಸಿಕೆ. ಇನ್ನು ಈ ಪಿಚ್ನಾಗ ಟಾಸಿಂದ ಆತರ ಇನ್ನು ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಬಂದ್ಬಿಟ್ಟು ನಮ್ಮ RCB ಟೀಮ್ ಕಡೆ. ನಮ್ಮ RCB ಟೀಮ್ ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ನೋಡ್ತಾ ಹೋದ್ರೆ ಸ್ಕ್ವಾಡ್ ಅಪ್ಡೇಟ್ಸ್ ಅನ್ನೋಕೆ ಐತಿ ಇಬ್ರು ಕ್ಯಾಂಪ್ ಜಾಯ್ನ್ ಆಗ್ಯಾರೋ, ಇಬ್ರು ಕ್ಯಾಂಪ್ ಬಿಟ್ಟು ಹೋಗ್ಯಾರೋ. ಆ ಇಬ್ರು ಯಾರಂದ್ರೆ ಒಂದು ಜಾಕೋಬ್ ಬೆತಲ ಮತ್ತು ಲುಂಗಿಸನ ಎನ್ಗಿಡಿ ಏನೈತಿ RCB ಬಿಟ್ಟು ಅವ್ರ ನ್ಯಾಷನಲ್ ಡ್ಯೂಟಿ ಸಂಬಂಧ ಅವ್ರ ದೇಶಕ್ಕೆ ಆಡ್ಲಕ್ಕೆ ಹೋಗ್ಯಾರೋ. ಇನ್ನು ನಮ್ಮ RCB ಇಬ್ರು ಜಾಯ್ನ್ ಆಗ್ಯಾರ. ಅದು ಯಾರಂದ್ರೆ ಬ್ಲೆಸ್ಸಿಂಗ್ ಮುಜರಬಾನಿ ಮತ್ತು ಟೀಮ್ ಸೈಪಟ್ ಏನೈತಿ ಇವರು ನಮ್ಮ RCBಗೆ ಈಗ ಜಾಯ್ನ್ ಆಗ್ಯಾರೋ, ಮೊನ್ನೆ ಬಂದವ್ರು ಇಬ್ರು. ಸೊ ಇವ್ರು ಹೆವಿ ಪ್ಲೇಯರ್ ಅಂತ ನಿಮ್ಗೆ ಹೆಂಗೆ ಅದ ಅರ್ಥ ಗೊತ್ತೈತಿ, ಅದ್ರ ಗೊತ್ತಿಲ್ಲಕ್ಕಾರ ಹೇಳ್ತೀನಿ. ಇಬ್ರು ಅಂದ್ರೆ ಸಾಕತ್ ಪ್ಲೇಯರ್, ಒಂಥರ ದೈತ್ಯರ ಅಂತ ಹೇಳ್ಬೇಕು. ಒಂದ್ ಕಡೆ ಟೀಮ್ ಸೈಪೋರ್ಟ್ ಇಟ್ಟು ಕ್ಯಾಟ್ ಅನ್ಕೊಂಡು ಫಾರ್ಮ್ ಆಗೋರು ಈಗರೆ ನಾಯಕ್ ಹೊಡೆದು ಬಂದವ್ರು ಮೊನ್ನೆ ಪಾಕಿಸ್ತಾನದವ್ರನ್ನ. ಇನ್ನು IPL ನಮ್ಮ ಇವತ್ತಿನ ಪ್ರಕಾರ ಮೋಸ್ಟ್ಲಿ ಟೀಮ್ ಡೇವಿಡ್ ಅವ್ರ ಬಲ್ಲಿ ಇವ್ರು ಜಾಗ ಕೊಟ್ರೆ ಬೆಸ್ಟ್ ಆಗಿರುತ್ತೆ. ಸೊ ನೋಡ್ಬೇಕು ಟೀಮ್ ಡೇವಿಡ್ ಅವ್ರಿಗೆ ಇಂಜುರಿ ಹೆಂಗೈತೆ ಅನ್ನೋದ್ರ ಮೇಲೆ ಹೋಗತಿ, ಡಿಪೆಂಡ್ ಆಕತಿ. ಸೊ ಟೀಮ್ ಡೇವಿಡ್ಗೆ ಏನು ಇಂಜುರಿ ಆಯ್ತಂದ್ರೆ ಅವ್ರ ಜಾಗ ಪಕ್ಕ ಟೀಮ್ ಸೈಪೋರ್ಟ್ ಅವ್ರು ಬರಬೇಕು ಅಂತ ಪ್ಲೇಯರ್ ಅದಾರು. ಸೊ ನೋಡಿ ಏನ್ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಏನೈತಿ ಗುಡ್ ನ್ಯೂಸ್ ಅಂದ್ರೆ ಜೋಸ್ ಹ್ಯಾಸಲ್ವುಡ್ ಅವ್ರು ಮತ್ತೆ ಬ್ಯಾಕ್ ಬಂದ್ರೆ RCB ಒಳಗೆ ಬಂದಾರು. ಸೊ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು ಮತ್ತೆ ತಿರ್ಗಾ ಬಂದಾರ. ಈಗ ನಮ್ಮ RCB ಕ್ಯಾಂಪಿಗೆ ಜಾಯ್ನ್ ಆಗ್ಯಾರು. ಆನೆ ಬಲ ಅಲ್ಲ, ನೀವ್ ಏನಂತ ಆನೆ, ಸಲಗ, ಒಂಟಿ, ಹುಲಿ, ಚಿರತೆ, ಕರಡಿ ಏನ್ ಬೇಕಾದ ಹೇಳ್ರಿ ಎಲ್ಲ ತರ ಬಲ ಮದತ ಹೇಳ್ಬೇಕು ನಮ್ಮ RCB ಟೀಮ್. ಇದಕ್ಕರ ಹ್ಯಾಸಲ್ವುಡ್ ಅಲ್ಲ, ಇವ್ರು ಹ್ಯಾಸಲ್ ಗಾಡ್. ಇವ್ರು ಇಲ್ಲಾರ ನಮ್ಮ RCB ಬೌಲಿಂಗ್ ಒಂಥರ ದಮ್ ಇಲ್ಲಾರ್ದಂಗೆ ಕಾಣಿಸ್ತತಿ. ಸೊ ಅವ್ರು ಬ್ಯಾಕ್ ಬಂದ್ರಲ್ಲ ಇನ್ನ ನಮ್ಮ RCB ಬ್ಯಾರೆ ಲೆವೆಲ್ ಆಕತಿ. ಸೊ ಇನ್ನು ಎರಡು ನಮ್ಮ ಟೀಮಿನ ಸ್ಕ್ವಾಡ್ ಬಿಡ್ಸಾತು. ನೆಕ್ಸ್ಟ್ ನಮ್ಮ RCB ಪ್ಲೇಯಿಂಗ್ ಇಲ್ಲ ನೋಡಿ. ನೆಕ್ಸ್ಟ್ ನಮ್ಮ RCB ಪ್ಲೇಯಿಂಗ್ ಇಲ್ಲ ನೋಡ್ಬಿಟ್ಟು ನಮ್ಮ RCB ಪ್ಲೇಯಿಂಗ್ ಇಲ್ಲ ಹೆಂಗಿರ್ತಾನ, ಓಪನಿಂಗ್ ಒಳಗೆ ಎಲ್ಲ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು, 3ನೇ ನಂಬರ್ ಮಯಾಂಕ್ ಅಗರ್ವಾಲ್, 4ನೇ ನಂಬರ್ ರಜತ್ ಪಡಿದಾರು, 5ನೇ ನಂಬರ್ ಜಿತೇಶ್ ಶರ್ಮಾ, 6ನೇ ನಂಬರ್ ಟೀಮ್ ಡೇವಿಡ್, 7ನೇ ನಂಬರ್ ಎಮೋರಿಯಾ ಶೆಪರ್ಡ್. ಟೀಮ್ ಡೇವಿಡ್ ಆಡ್ಲಿಕ್ಕೆ ಟೀಮ್ ಸೈಪೋರ್ಟು 7ನೇ ನಂಬರ್ ಎಮೋರಿಯಾ ಶೆಪರ್ಡ್, 8ನೇ ನಂಬರ್ ಕೃನಾಲ್ ಪಾಂಡ್ಯ, 9ನೇ ನಂಬರ್ ಭುವನೇಶ್ವರ್ ಕುಮಾರ್, 10ನೇ ನಂಬರ್ ಎಷ್ಟು ಹೇಳೋ 11ನೇ ನಂಬರ್ ಹ್ಯಾಸಲ್ವುಡ್. ಸೊ ಇದು ನಮ್ಮ RCB ಲೈನಪ್ಪು. ಸೊ ಇದೇನು ಚೇಂಜ್ ಆಗೋ ಸಾಧ್ಯತೆ ಅಂತ ನಂಗಂತೂ ಕಾಣಿಸೋಲ್ತು. ಸೊ RCB ಹೇಳಿ ಮಾಡಿಸಿ ಟೀಮ್ ಇದು ಅಂದ್ರೆ ಪ್ಲೇಯಿಂಗ್ ಇಲ್ಲನ ಇನ್ನು ಚೇಂಜ್ ಮಾಡೋಕೆ ನನ್ನ ಪ್ರಕಾರ ಅಂತೂ ಯಾವ ಟೀಮ್ ಹೋಗಲ್ಲ. ಸೊ ನೋಡ್ಬೇಕು ನಮ್ಮ ಮ್ಯಾಚ್ ಮಾಡ್ತಾರೆ ನಾಳೆ ಯಾರನ್ನ ಚೇಂಜ್ ಮಾಡ್ತಾರ, ಏನು ಸರ್ಪ್ರೈಸ್ ಮುಜರ್ ಬಂದಿರೋದು ಆಡಿಸ್ತಾರೋ
ಮೋಸ್ಟ್ ಡೌಟ್ ಐತಿ. ಸೊ ನೋಡ್ಬೇಕ, ಹೇಳಕ್ ಬರಲ್ಲ. ನಮ್ಮ ಬೋಬಾಟಣ ಮತ್ತ ಆಂಡಿ ಫ್ಲವರ್ ಅವರು ಜಿಂಬಾಬ್ವೆ ನಮ್ ಟೀಮ್ ಪ್ಲೇಯರ್ ಅಂತ ಆಡ್ಸಿರ್ ಹೇಳ ಹಂಗೆ ಆಡ್ಸಂಗಿಲ್ಕರೆ. ಸೊ ಕಾಮಿಡಿ ಸಂಬಂಧ ಹೇಳಿದೆ. ನಾವು ನೋಡ್ಬೇಕು ಏನ್ ಮಾಡ್ತಾರ ಗೊತ್ತಿಲ್ಲ. ನಾನ್ ಆಡ್ಸೋದಂತ್ರ ಡೌಟ್ ಐತಿ. ಇನ್ನ ನಮ್ಮ RCB ಪ್ಲೇಯಿಂಗ್ 11 ಆಯ್ತಾ. ಇನ್ನು RCB ಪ್ಲೇಯಿಂಗ್ 11 ಆಗಿದೆ. ಇವತ್ತಿನ ಟೀಮ್ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಹೋಗ್ಬೇಕಾರ ನನ್ನ ಪ್ರಕಾರ ಇವತ್ತು RCB ಗೆಲ್ಲುವ ಚಾನ್ಸ್ ಐತಿ. ಸೊ ಆದ್ರೆ ನೋಡ್ಬೇಕು, ನಾನು ಪ್ರಿಡಿಕ್ಷನ್ ಆಗಂಗಿಲ್ಲ, ಐತೆ ಅಷ್ಟೇ. ಇದಕ್ಕಾರ ಮಸ್ಟ್ ವಿನ್ ಸಿಚುವೇಶನ್. ನಮ್ಮ RCB ಇವತ್ತು ಗೆದ್ರ ಟಾಪ್ 2 ಒಳಗೆ ಜಾಗ ಪಕ್ಕ ಆಕೈತಿ. ಸೊ ನೋಡಿ ಇವತ್ತಿನ ಮ್ಯಾಚ್ ನಮ್ಮ RCB ಅವ್ರು ಏನ್ ಮಾಡ್ತಾ ಇರ್ತ ನೋಡು. ಸೊ ಈ ವಿಡಿಯೋ ಮುಗಿದ್ಕೊಳ್ಳೆ ಮತ್ತೆ ಇವತ್ತಿನ ಲಾಸ್ಟ್ ಮ್ಯಾಚ್ ಮುಗಿದ್ಕೊಳ್ಳೆ ಮ್ಯಾಚ್ ವಿಡಿಯೋದ ಸಿಗೋಣ ಅಂತ. ಸೊ ಅಲ್ಲಿ ತನಕ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.